ಏಜ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಕೆಲಸವನ್ನೇ ಮರೆತು ಬಿಡ್ತೀವಿ. ನೋಡಿ ಗಮನಿಸಿ, ಯುವಕರ ಶಕ್ತಿ ಭಾರತದಲ್ಲಿ ಜಾಸ್ತಿ ಇದೆ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಖಂಡಿತ ಈ ಮಾತನ್ನ ನಾನು ಸಹ ಒಪ್ತೇನೆ. ಆದ್ರೆ ಯುವಕರು ಎಲ್ಲಿ ಬಳಕೆ ಆಗ್ಬೇಕು ಅಂದ್ರೆ ರಾಷ್ಟ್ರ ಕಾರ್ಯದಲ್ಲಿ ಅನ್ನುವಂತ ಮಾತನ್ನ ಈ ಒಂದು ಏನು ರವೀಂದ್ರನಾಥ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ. ಅಂಡ್ ಅವ್ರು ಹೇಳ್ತಾರೆ, ಈ ಪ್ಯಾಟ್ರಿಯಾಟಿಸಮ್ ಅನ್ನುವಂಥದ್ದು ಯಾವ ತರ ಆಗಿದೆ ಅಂದ್ರೆ, ನೀವು ಸುಮ್ಮನೆ ಉದಾಹರಣೆ ತಗೊಂಡ್ರೆ ಅವರೇ ಹೇಳಿರುವಂತಹ ಮಾತಿದು, ಆಗಸ್ಟ್ 15ನೇ ತಾರೀಕು ನಾವೆಲ್ಲ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫೇಸ್ಬುಕ್ ನಲ್ಲಿ ಏನು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂತ ಎಲ್ಲ ಹಾಕ್ಬಿಡ್ತೀವಿ. ಆದ್ರೆ ಸ್ಪಾಂಟನಿಯಸ್ ಆಗಿರುವಂತಹ ರಾಷ್ಟ್ರಭಕ್ತಿ ಅಂತ ಹೇಳ್ತಾರೆ ಅವರು. ಆ ಒಂದು 24/7 ಅಷ್ಟೇ ನಮಗೆ ರಾಷ್ಟ್ರಭಕ್ತಿ ಅನ್ನೋದು ಇರುತ್ತೆ. ಅದಾದ ನಂತರ ಈ ರಾಷ್ಟ್ರಭಕ್ತಿ ಅನ್ನೋದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಇವ್ರು ಹೇಳ್ತಾರೆ, ರಾಷ್ಟ್ರಭಕ್ತಿ ಅನ್ನೋದು ಯಾವ ತರ ಇರಬೇಕು ಅಂದ್ರೆ, ಒಳಗಡೆ ಇರುವಂತಹ ಬೆಂಕಿಯ ಕಿಡಿ ತರ ಇರಬೇಕು ಒಂದು ರಾಷ್ಟ್ರಭಕ್ತಿ ಅನ್ನುವಂಥದ್ದನ್ನ ರವೀಂದ್ರನಾಥ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ. ನಾವೆಲ್ಲರೂ ಸಹ ಈ ಒಂದು ರಾಷ್ಟ್ರಭಕ್ತಿಯನ್ನ ನಮ್ಮ ಒಳಗಿರುವಂತಹ ಜ್ವಾಲೆಯ ಒಂದು ರೂಪದಲ್ಲಿ ಈ ಒಂದು ರಾಷ್ಟ್ರಭಕ್ತಿಯನ್ನ ಅನುಭವಿಸ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.